ಹಾಗೆ ಸುಮಾರು ಒಂದು 40 ಜನ ಮೇಲೆ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೊಳ್ಳೆ ರಿಸಲ್ಟ್ ಸರ್. ಅದನ್ನ ಹೇಳಕ್ ಹೋದ್ರೆ ಎಷ್ಟು ದಿನವೂ ಸಾಲದು, ಅಷ್ಟು ಚೆನ್ನಾಗಿದೆ. ಒಬ್ರು ಹೇಳ್ತೀನಿ, ಒಬ್ಬ BDA ಓದ್ತಾ ಇದ್ದ. ಅವನಿಗೆ ನಾನಿನ್ ತರಗತಿಗೆ ಹೋಗುದೇ ಇಲ್ಲ, ನನಗೆ ಆಗ್ತಾ ಇಲ್ಲ ಓದಕ್ಕೆ, ನನ್ನಿಂದ ಸಾಧ್ಯವೇ ಇಲ್ಲ, ನನ್ನನ್ನು ಯಾಕೆ ಇದಕ್ಕೆ ಎಲ್ಲ ಸೇರಿಸ್ಬಿಟ್ಟಿದ್ದೀರಾ ಅಂತ ಮನೇಲಿ ಗಲಾಟೆ ಮಾಡ್ತಾ ಇದ್ದ. ಅವರು ತಂದೆ ಡೆಂಟಿಸ್ಟೇ, ತಾಯಿ ತುಂಬಾ ನಂಗೆ ಕ್ಲೋಸ್ ಫ್ರೆಂಡು. ಅವ್ರು ತುಂಬಾ ಹತ್ಕೊಳ್ಳೋರು ಯಾವಾಗ್ಲೂ, ಅಯ್ಯೋ ನಮ್ಮ ಮನೆ ಹಣೆ ಬರ ಹೀಗಾಯ್ತಲ್ಲ ಹಾಗಂತ. ನಾನು ಹೇಳ್ದೆ, ನೋಡಿ ನಮ್ಮ ಮನೇಲಿ ಇಷ್ಟು ಚೆನ್ನಾಗಾಗಿದೆ, ಮತ್ತೆ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೂ ಕಾಲು ನೋವಿತ್ತು, ಅವರು ಚೆನ್ನಾಗಾಯ್ತು, ಎಲ್ಲ ನೋಡಿದ್ದಾರೆ ಅವರು. ನೋಡಿ ಇಷ್ಟು ಚೆನ್ನಾಗಾಗಿದೆ, ನೀವು ತಗೊಳ್ಳಿ ಅಂತ ಹೇಳಿದೆ. ತಗೊಂಡು ಮರುದಿನ ಅಂತೆ ಸರ್, ಅವ್ರಿಗೆ ಆಶ್ಚರ್ಯ ಆಗಿ ಹೋಗಿ ನಂಗೆ ಫೋನ್ ಮಾಡಿದ್ರು. ಅವ್ನು ಸೀದಾ ಅವನಷ್ಟಕ್ಕೆ ಅವನು ಎದ್ಬಿಟ್ಟು, ಅವ್ನಿಗೆ ಯಾವಾಗ್ಲೂ ಎಬ್ಬಿಸ್ಬೇಕಂತೆ, ಅವನಷ್ಟಕ್ಕೆ ಅವ್ನು ಎದ್ಬಿಟ್ಟು ಕಾಲೇಜಿಗೆಲ್ಲ ತಯಾರು ಮಾಡ್ಕೊಂಡು ಟಿಫನ್ ತಗೊಂಡು, ಟಿಫನ್ ಮಾಡು 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 ಅಂತ ಹೇಳ್ಬೇಕಾಗಿತ್ತು, ಟಿಫನ್ ತಿನ್ಕೊಂಡು ಮಧ್ಯಾಹ್ನಕ್ಕೆ ತಗೊಂಡು ಹೋದ್ನಂತೆ. ಅವನೀಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದ್ದಾನೆ ಸರ್. ಒಂದ್ ವರ್ಷ ಫೇಲ್ ಆಗಿ, ಒಂದ್ ವರ್ಷ ಕ್ಲಾಸಿಗೆ ಹೋಗ್ದಿರ, ಇನ್ನೊಂದ್ ವರ್ಷ ಹೀಗೆಲ್ಲ ಆದವನು ಈಗ ಫಸ್ಟ್ ಕ್ಲಾಸಲ್ಲಿ ಪಾಸ್